ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬ್ರಹ್ಮ ಮಾತಾಡ್ತಾ ಇದ್ದೀನಿ. ಹೆಡ್ಲೈನಲ್ಲಿ ನೋಡಿದ ತಕ್ಷಣ ಎಲ್ಲರೂ ಕನ್ಫ್ಯೂಸ್ ಆಗಿರ್ಬೋದು, ಏನಿದು ಮಳೆ ಬಂದರೆ ಮಾಯ ಆಗೋಂಥ ದೇವಸ್ಥಾನ ಅಂತ. ಅದು ನಿಜ. ನೋಡಿ, ನಾವಿದ್ದೀವಿ ತಲಕಾಡಲ್ಲಿದ್ದೀವಿ. ನೋಡಿ, ದೇವಸ್ಥಾನ ಎಷ್ಟು ಆಳದಲ್ಲಿದೆ ನೋಡ್ಬೋದು. ಇಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಪಕ್ಕದಲ್ಲೇ ಕಾವೇರಿ ನದಿ ಇದೆ. ಆ ಕಾವೇರಿ ನದಿ ತುಂಬಿ ಹರಿಯುವ ಸಂದರ್ಭದಲ್ಲಿ ಅಲ್ಲಿನ ಮರಳನ್ನೆಲ್ಲ ತಂದು ಈ ಕಡೆ ಆಗ್ತಾ ಇತ್ತು. ದೇವಸ್ಥಾನ ಹಳ್ಳದಲ್ಲಿರೋ ಕಾರಣದಿಂದ ಅಲ್ಲಿ ಏನು ಬರ್ತಾ ಇತ್ತು, ಮರಳು ಫುಲ್ಲು ಸಂಪೂರ್ಣವಾಗಿ ದೇವಸ್ಥಾನನ ಮುಚ್ತಾ ಇತ್ತು. ದೇವಸ್ಥಾನನ ಮುಚ್ಚಿದ ಸಂದರ್ಭದಲ್ಲಿ ಅದು ಒಳೆ ನೀರು ಕಡಿಮೆ ಆದಮೇಲೆ ದೇವಸ್ಥಾನನ ಶೋಧ ಕಾರ್ಯ ಮುಖಾಂತರ ಹೊರ ತೆಗಿತಾ ಇದ್ರು. ಆ ದೇವಸ್ಥಾನ ನೀವು ಇವತ್ತು ನೋಡ್ತಾ ಇದ್ದೀರಾ. ನೋಡಿ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೂ 4-5 ದೇವಸ್ಥಾನ ಇದೆ. ಎಲ್ಲನೂ ತೋರಿಸ್ತೀನಿ, ಬನ್ನಿ. ಈ ಸ್ಥಳ ಈಗ ಆಗೋ ಕಾರಣ ಏನಪ್ಪಾ ಅಂದರೆ, ಮೈಸೂರು ರಾಜರು ತಲಕಾಡಿಗೆ ದಂಡೆತ್ತಿ ಬರ್ತಾರೆ ಯುದ್ಧಾಡೋಣ ಅಂತ. ಆ ಸಂದರ್ಭದಲ್ಲಿ ಎಲೆಮೇಲಮ್ಮ ಅನ್ನೋರು ಅವರು ಚಿನ್ನ ಒಡವೆ ಎಲ್ಲನೂ ತಗೊಂಡು ಬರ್ತಾರೆ ರಾಜರ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ. ಅವಾಗ ಇವ್ರು ಏನು ಮಾಡ್ತಾರಪ್ಪ ಅಂದರೆ, ರಾಜರು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಎಲೆಮೇಲಮ್ಮನವ್ರನ್ನ. ಅವ್ರು ಹಿಂಬಾಲಿಸ್ಕೊಂಡು ಹೋದ ಸಂದರ್ಭದಲ್ಲಿ ಅವರು ಮಾಲಿಗೆ ಮಡುವಾಗಲಿ ತಲಕಾಡು ಮರುಳಾಗಲಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ಕೊಟ್ಬಿಟ್ಟು ಇದೇ ಕಾವೇರಿ ನದಿಗೆ ಹಾರಿ ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಆ ಕಾರಣದಿಂದಾಗಿ ಇನ್ನು ಮೈಸೂರು ರಾಜರು ಮಕ್ಕಳಾಗಲ್ಲ, ಅವ್ರು ದತ್ತು ತಗೊಂಡವ್ರು ಮಾತ್ರ ಮಕ್ಕಳಾಗುತ್ತೆ. ಮತ್ತು ಇನ್ನೊಂದು ತಲೆಮಾರಿಗೆ ಅವ್ರಿಗೆ ಮಕ್ಕಳಾಗಲ್ಲ ಅಂತ ನಡ್ಕೊಂಡೇ ಬಂದಿದೆ ಹಿಂದಿನಿಂದನೂ. ಇವಾಗ ನೋಡ್ಬೋದು, ತಲಕಾಡು ಮರುಳಾಗಲಿ ಅನ್ನೋದಕ್ಕೆ ಸಾಕ್ಷಿ ಇಲ್ಲೇ ಇದೆ. ಅವ್ರು ಶಾಪ ಕೊಟ್ಟಿರೋಕ್ಕೆ ಸಾಕ್ಷಿ ಇಲ್ಲೇ ಇದೆ. ಯಾಕೆಂದರೆ ತಲಕಾಡು ಇಂದಿಗೂ ಕೂಡ ಮರಳಾಗೇ ಇದೆ. ಈ ಊರು ಯಾವುದೇ ರೀತಿ ಅಭಿವೃದ್ಧಿ ಹೊಂದಿಲ್ಲ. ಯಾಕಂದರೆ ಶಾಪಗ್ರಸ್ತ ಊರು ತಲಕಾಡು. ಇಂಥ ಯುದ್ಧಗಳು ನಡೆದಿರೋ ಊರುಗಳಾಗಿರ್ಬೋದು, ಯಾವುದೇ ದೇವಸ್ಥಾನಗಳಲ್ಲಿ ಭಿನ್ನ ಆಗಿರೋ ದೇವಸ್ಥಾನಗಳಾಗಿರ್ಬೋದು, ಅಲ್ಲಿನ ಊರುಗಳು ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ. ಯಾಕೆಂದರೆ ಶಾಪಗ್ರಸ್ತ ಊರು ಆಗಿರ್ತದೆ. ನೋಡಿ, ದೇವಸ್ಥಾನ ಎಷ್ಟು ಆಳ ಇದೆ ಅಂತ ನೋಡಿ. ಎಲ್ಲ ಮರಳೇ ಇದೆಲ್ಲ ಹೊಳೆ ಮರಳು. ಹೆಚ್ಚು ನೀರು ಬಂದ ಸಂದರ್ಭದಲ್ಲಿ ಹೊಳೆ ನೀರು ಹೆಚ್ಚಾದ ಕಾರಣದಿಂದ ಇಲ್ಲಿರೋ ಮರಳನ್ನೆಲ್ಲ ತಂದು ದೇವಸ್ಥಾನ ಎಲ್ಲ ಫುಲ್ ಕಂಪ್ಲೀಟಾಗಿ ಮುಚ್ಚಾಕ್ಬಿಡ್ತಿತ್ತು. ನಾನು ನೋಡಿದ್ದು ಅಂದರೆ 2013ರಲ್ಲಿ ನಾನು ಒಂದ್ಸರಿ ಬಂದಿದ್ದಾಗ ಇಲ್ಲಿ ದೇವಸ್ಥಾನನ ಮರಳನ್ನ ಅಗಿತಾಯಿದ್ರು ದೇವಸ್ಥಾನ ಹುಡ್ಕೋಕ್ಕೆ. ಅದು ನಾನು ಪ್ರತ್ಯಕ್ಷವಾಗಿ ನೋಡಿದ್ದು. ಇವಾಗ ಅಷ್ಟೇನು ಹೊಳೆ ಬರಲ್ಲ. ಹೊಳೆ ಬಂದ್ರೂ ಇಲ್ಲಿ ತನಕ ಜಾಸ್ತಿ ನೀರೇನು ಬರಲ್ಲ. ದೇವಸ್ಥಾನನೂ ಮುಚ್ಚೋಗ್ತಾ ಇಲ್ಲ. ದೇವಸ್ಥಾನ ನೋಡಿ, ಆಗಿನ ಕಾಲಘಟ್ಟಕ್ಕೆ ತುಂಬಾ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಆಗಿನ ಕಾಲದ ರಾಜರುಗಳು ಯಾಕಾದರೂ ಸುಮ್ಮನೆ ಯುದ್ಧ ಮಾಡಿ ದೇವಸ್ಥಾನಗಳು ಹಾಳು ಮಾಡ್ತಿದಾರೋ ಗೊತ್ತಿಲ್ಲ. ಯುದ್ಧ ಆಡಿಬೇಕಾದ್ರೆ ಎಲ್ಲನೂ ತಗೊಂಡೋಗ್ಲಿ, ಆದರೆ ಎಲ್ಲ ದೇವಸ್ಥಾನಗಳನ್ನ ಕೆಡವೋದು ಮತ್ತು ಅಲ್ಲಿರೋ ಶಿಲ್ಪಕಲೆಗಳನ್ನು ನಾಶ ಮಾಡೋದು, ಅದನ್ನೆಲ್ಲ ಮಾಡಿ ನಮ್ಮ ಕರ್ನಾಟಕದಲ್ಲಿ ಅದೆಷ್ಟೋ ಹಲವಾರು ದೇವಾಲಯಗಳು ನಶಿಸಿ ಹೋಗಿವೆ. ಈ ದೇವಸ್ಥಾನ ಸಂಪೂರ್ಣವಾಗಿ ನೆಲಸಮ ಆಗಿದರೂ ಕೂಡ ಮತ್ತೆ ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಬಿಡಿಭಾಗಗಳು ಅಕ್ಕಪಕ್ಕ ಬಿದ್ದಿತ್ತು, ಅದನ್ನೆಲ್ಲ ಸಂಶೋಧನೆ ಮಾಡಿ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಒರಿಜಿನಲ್ ಥರನೇ ಕಾಣ್ತಾ ಇದೆ. ಇಲ್ಲಿ ನೋಡಿ, ಮರಳಿನ ರಾಶಿನೇ ಇದೆ. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಮನೆ ಕಟ್ಟೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಬಳಸೋಕ್ಕಾಗಲ್ಲ. ಯಾಕಂದರೆ ತುಂಬಾ ಮರಳು ನುಣುಪಾಗಿರ್ತದೆ. ಅದಕ್ಕೋಸ್ಕರ ಎಷ್ಟೇ ಮರಳಿದ್ರೂ ಇದು ವೇಸ್ಟ್, ಸಮುದ್ರದ ಮರಳಿನ ಥರ. ಈ ದೇವಸ್ಥಾನ ಆಯಿತು, ಮುಂದಿನ ದೇವಸ್ಥಾನವನ್ನು ನೋಡೋಣ. ಹೋಗ್ತಾ ಇದ್ದೀವಿ, ಬನ್ನಿ. ಎಲ್ಲ ನೀಲಗಿರಿ ಮರಗಳಿಂದ ಆವರಿಸಿದೆ. ಯಾಕಂದರೆ ಇಲ್ಲಿ ಬರುವಂಥ ಪ್ರವಾಹವನ್ನು ತಡೆಯಲು ಗೌರ್ಮೆಂಟ್ನವ್ರು ನೆಟ್ಟಿರೋ ಮರಗಳಿವೆಲ್ಲ. ಯಾಕಂದರೆ ಮರಳು ಕುಸಿಬಾರ್ದು ಅಂತ. ನೋಡ್ಬೋದು, ಎಲ್ಲರೂ ಪ್ರವಾಸಿಗರು ನಡ್ಕೊಂಡು ಹೋಗೋಕ್ಕೆ ಒಳ್ಳೆ ಹೆಲ್ಪ್ ಮಾಡವ್ರೆ. ಫುಲ್ಲು ದೇವಸ್ಥಾನದ ಕವರು ಜೆನ್ಸಿಟಿಯಿಂದ ಚೆನ್ನಾಗಿ ಮಾಡವ್ರೆ. ನಡ್ಕೊಂಡು ಹೋಗೋಕ್ಕೆ ಜೆನ್ಸಿಟ್ ಸೀಟ್ ಹಾಕ್ಬಿಟ್ಟು
ವೀಕ್ಷಕರೇ, ವಿಡಿಯೋ ತುಂಬ ಲೆಂತ್ ಆಗ್ತಿರೋ ಕಾರಣದಿಂದ ಕೇವಲ ಇಲ್ಲಿ 2 ದೇವಸ್ಥಾನಗಳ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಗೋಪುರನ ಇವಾಗ ಕಟ್ಟಿರೋದು ಕೃತಕವಾಗಿ. ಮರಳೇಶ್ವರ ದೇವಸ್ಥಾನಕ್ಕೆ ದಾರಿ ನೋಡಿ. ನೆಲಕ್ಕಿಂತ ದೇವಸ್ಥಾನ ಎಷ್ಟು ಡೀಪಾಗಿ ಕೆಳಗಡೆ ಇದೆ ಅಂತ. ಈ ಕಾರಣದಿಂದಲೇ ಒಳ ನೀರು ಜಾಸ್ತಿ ಬಂದರೆ ದೇವಸ್ಥಾನ ಫುಲ್ ಕಂಪ್ಲೀಟಾಗಿ ಕಾಣೆ ಆಗ್ತಾ ಇತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ತಲಕಾಡು ಪ್ರವಾಸದ ವಿಡಿಯೋ ಆಗಿತ್ತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ನಿಮ್ಮ ಬ್ರಹ್ಮ.